ಮಲ ಹೊರುವ ಪದ್ಧತಿ ಇದೊಂದು ಅನಿಷ್ಟ ಪದ್ಧತಿ ಎಂಬುದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. 1977ರಲ್ಲಿ ಜಾರಿಗೆ ಬಂದಂತಹ ಒಂದು ಕ್ರಾಂತಿಕಾರಿ ಶಾಸನ ಮಲ ಹೊರುವ ಪದ್ಧತಿ ನಿಷೇಧ ಕಾಯ್ದೆ. ಕೆಳ ಜಾತಿಯ ಜನರು ಮಲ ಹೊತ್ತು ಸಾಗಿಸುವ ಒಂದು ಪದ್ಧತಿ ಜಾರಿಯಲ್ಲಿ ಇತ್ತು. ಇದಕ್ಕಾಗಿ ದಲಿತ ವರ್ಗದಲ್ಲಿ ಒಂದು ಜಾತಿಯನ್ನೇ ಸೃಷ್ಟಿ ಮಾಡಲಾಗಿತ್ತು. ಜಗತ್ತಿನ ಯಾವ ನಾಗರಿಕ ಸಮಾಜದಲ್ಲಿಯೂ ಆಚರಣೆಯಲ್ಲಿ ಇಲ್ಲದ ಮಲ ಹೊರುವ ಪದ್ಧತಿಗೆ ಧಾರ್ಮಿಕ ಆಚರಣೆಯ ಕವಚವನ್ನು ಕೂಡ ಹೊರಿಸಲಾಗಿತ್ತು. ಇದು ನಿಷೇಧಿಸಬೇಕಾದಂತಹ ಅನಿಷ್ಟ ಪದ್ಧತಿ ಎಂದು ಯಾವ ಸಮಾಜ ಸುಧಾರಕರು ಕೂಡ ಮುಂದೆ ಬಂದಿರಲಿಲ್ಲ. ಅಂದು ಈ ಪದ್ಧತಿಯ ಉಚ್ಚಾಟನೆಗೆ ದಿಟ್ಟ ಹೆಜ್ಜೆ ಇಟ್ಟವರೇ ಅಂದಿನ ಅರಸು ಸಚಿವ ಸಂಪುಟದಲ್ಲಿ ಪೌರಾಡಳಿತ ಸಚಿವರಾಗಿದ್ದಂತಹ ಬಿ ಬಸವಲಿಂಗಪ್ಪನವರು. ಆದರೆ ಹೇಗೆ ಈ ಅನಿಷ್ಟ ಪದ್ಧತಿಯನ್ನ ತೊಲಗಿಸುವುದು, ಯಾವ ರೀತಿ ಈ ಯೋಜನೆಯನ್ನ ಜಾರಿಗೆ ತರೋದು ಎಂದು ಸರ್ಕಾರ ತಲೆ ಕೆಡಿಸಿಕೊಂಡಿತ್ತು. ಆವಾಗ ಅವರು ತಲೆಗೆ ಹೊಳೆದಂತಹ ಅದ್ಭುತ ವಿಚಾರವೇ ವೈಜ್ಞಾನಿಕವಾಗಿ ಸೆಪ್ಟಿಕ್ ಟ್ಯಾಂಕ್ಗಳನ್ನು ನಿರ್ಮಿಸುವುದು. ಆಗ ಸರ್ಕಾರವೇ ಸೆಪ್ಟಿಕ್ ಟ್ಯಾಂಕ್ ವಿಚಾರವನ್ನ ಜನರ ಮುಂದೆ ಇಟ್ಟಿತು. ಆದರೆ ಜನರು ನಮಗೆ ಈ ಸೆಪ್ಟಿಕ್ ಟ್ಯಾಂಕ್ಗಳನ್ನು ನಿರ್ಮಿಸಲು ಸಾಧ್ಯವೇ ಆಗುವುದಿಲ್ಲ, ಇದನ್ನ ನಿರ್ಮಾಣ ಮಾಡಿಕೊಳ್ಳಲು ನಮಗೆ ಹಣವೇ ಇಲ್ಲ ಎಂಬ ವಿಚಾರವನ್ನ ಜನರು ತಲೆನೇ ಕೆಡಿಸಿಕೊಂಡಿದ್ದಾರೆ. ಜನರ ಈ ಗೊನಗಾಟವನ್ನ ಕೇಳಿದಂತಹ ಅಂದಿನ ಅರಸು ಸರ್ಕಾರ ಒಂದು ಉಪಾಯ ಹುಡುಕೊಂಡಿತು. ಅದು ಏನು ಗೊತ್ತಾ, ಯಾರಿಗೆ ಈ ವೈಜ್ಞಾನಿಕ ಸೆಪ್ಟಿಕ್ ಟ್ಯಾಂಕ್ ನಿರ್ಮಿಸಿಕೊಳ್ಳಲು ಸಾಧ್ಯ ಆಗುವುದಿಲ್ಲವೋ ಅಂತವರಿಗೆ ಸರ್ಕಾರದಿಂದಲೇ ಸಹಾಯಧನ ನೀಡಲು ಮುಂದಾಯಿತು. ಇಷ್ಟಾದರೂ ಕೆಲವರು ನಿರಾಸಕ್ತಿ ತೋರಿದಾಗ ಸರ್ಕಾರ ಈ ಮಲ ಹೊರುವ ಪದ್ಧತಿ ನಿಷೇಧಿಸಲೇಬೇಕೆಂಬ ದಿಟ್ಟ ಹೆಜ್ಜೆ ಇಟ್ಟಿರುವುದರಿಂದ ಜನರಿಗೆ 6 ತಿಂಗಳ ಒಂದು ಕಾಲಾವಕಾಶವನ್ನು ನೀಡಿ ಕಾನೂನನ್ನೇ ಜಾರಿ ಮಾಡಿತು. ಆಗ ಜನರು ಕಾನೂನಿಗೆ ಹೆದರಿ ಕುಂಟು ನೆಪ ಹೇಳುವುದನ್ನು ಬಿಟ್ಟು ಸೆಪ್ಟಿಕ್ ಟ್ಯಾಂಕ್ ಕಟ್ಟಿಸಿಕೊಂಡು ಕೇವಲ 6 ತಿಂಗಳಲ್ಲಿ ಕಾನೂನು ಯಥಾವತ್ತಾಗಿ ಜಾರಿಗೆ ಬಂದಿತು. ನಿಮ್ಗೆ ಗೊತ್ತಾ, ಇಡೀ ಭಾರತ ದೇಶದಲ್ಲಿಯೇ ಮಲ ಹೊರುವ ಪದ್ಧತಿ ನಿಷೇಧ ಮಾಡಿದ ಕೀರ್ತಿ ನಮ್ಮ ಹೆಮ್ಮೆಯ ಕರ್ನಾಟಕ ರಾಜ್ಯಕ್ಕೆ ಸಲ್ಲುತ್ತದೆ. ಜೊತೆಗೆ ಇದರ ಗೌರವ ಸಲ್ಲಬೇಕಾಗಿದ್ದು ಅಂದಿನ ಅರಸು ಸರ್ಕಾರಕ್ಕೆ ಮತ್ತು ಇದೇ ಸರ್ಕಾರದಲ್ಲಿ ಪೌರಾಡಳಿತ ಸಚಿವರಾಗಿದ್ದಂತಹ ಬಿ ಬಸವಲಿಂಗಪ್ಪನವರಿಗೆ. ಮಾತೆತ್ತಿದರೆ ಸಾಕು ಭಾರತೀಯ ಸಂಸ್ಕೃತಿಯ ಉಜ್ವಲ ಪರಂಪರೆಯ ಸೊಲ್ಲೆತ್ತುವ ಮಂದಿ ಬಹುತೇಕ ರಾಜ್ಯಗಳಲ್ಲಿ ಇಂದಿಗೂ ಕೂಡ ಈ ಮಲ ಹೊರುವ ಪದ್ಧತಿಯನ್ನು ಮುಂದುವರಿಸಿಕೊಂಡೇ ಬರ್ತಾ ಇದ್ದಾರೆ.